ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರ ಎಂದು ತಿಳಿದು ಯಾರ ಮನಸ್ಸನ್ನೂ ನೋಯಿಸದೆ ಇನ್ನೊಬ್ಬರನ್ನು ನಗಿಸುತ್ತಾ ತಾನೂ ನಗುತ್ತಾ ಬದುಕುವುದೇ ಈ ಭೂಮಿಯ ಮೇಲಿನ ನಿಜವಾದ ಅವನೇ ಜ್ಞಾನಿ. ಗೊತ್ತಾಯ್ತಾ? ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರ ಎಂದು ನಾವು ತಿಳ್ಕೋಬೇಕು. ಯಾರ ಮನಸ್ಸನ್ನು ನೋಯಿಸಬಾರ್ದು, ಇನ್ನೊಬ್ಬರನ್ನು ನಗಿಸ್ತಾ ಇರಬೇಕೆ ಹೊರತು ಅಳಿಸೋಕೆ ಹೋಗಬಾರ್ದು. ಏನೋ ಒಂದು ಹೇಳೋದು, ಒಳ್ಳೆಯದನ್ನು ಹೇಳಬೇಕೆ ಹೊರತು ಕೆಟ್ಟದ್ದನ್ನು ಹೇಳೋದು, ಅವ್ರ ಮನಸ್ಸು ನೋಯಿಸೋದು ಮಾಡಬಾರ್ದು. ಅವನೇ ನಿಜವಾದ ಜ್ಞಾನಿ. ಗೊತ್ತಾಯ್ತಾ? ಎಲ್ಲರೂ ಜ್ಞಾನಿ ಅಲ್ಲ, ಅವನೇ ಜ್ಞಾನಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶಾಪದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾವಾಗಲೇ ಆಗಲಿ, ನಮ್ಮ ತಂದೆ ಆಗಲಿ, ತಾಯಿ ಆಗಲಿ, ಎತ್ತು ಒತ್ತು ಎಲ್ಲ ಸಾಕಿರ್ತಾರೆ. ಅವ್ರನ್ನ ನಾವು ಹೇಗೆ ನೋಡ್ಕೋಬೇಕು? ಅವ್ರು ಶಾಪ ಕೊಟ್ಟರೆ ನಾವು ನಿಜವಾಗ್ಲೂ ಒಳ್ಳೆಯದಾಗಲ್ಲ ನಮಗೆ. ಅವ್ರು ಏನು ಶಾಪ ಕೊಡ್ತಾರೋ ಹಾಗೇ ಆಗತ್ತೆ. ಅದರಿಂದ ಆ ಒಂದು ಇದನ್ನು ತಿಳ್ಕೊಂಡು ನಾವು ಅವ್ರನ್ನ ಒಳ್ಳೆ ರೀತಿ ನಡೆಸ್ಕೋಬೇಕು. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ. ತಂದೆ ತಾಯಿಯಂದರು ಮಕ್ಕಳಿಗೆ ಶಾಪವನ್ನು ನೀಡಿದಲ್ಲಿ ಎಷ್ಟೇ ಲೋಕ, ಎಲ್ಲ ಲೋಕ ಅಂದರೆ 14 ಲೋಕದ ಒಡೆಯ ನೆನೆಸಿದ ಸಾಕ್ಷಾತ್ ಪರಮೇಶ್ವರನು ಸಹ ಅವನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲವಂತೆ. ಗೊತ್ತಾಯ್ತು? ಅವ್ರು ಶಾಪ ಕೊಟ್ಟರೆ ಯಾರೂ ಅದಕ್ಕೆ ರಕ್ಷಣೆ ಮಾಡೋಕ್ಕೆ ಆಗಲ್ಲ. ಕಾರಣ, ಜನ್ಮ ನೀಡಲು ಕಾರಣೀಭೂತರಾದಂತಹ ತಂದೆ ತಾಯಿಗೆ ಮಕ್ಕಳು ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಹೀಗಿರುವಾಗ ಮನೆಯಲ್ಲಿ ಯಾರೇ ಇರಲಿ, ವಯೋವೃದ್ಧರಿಗೆ ಧ್ಯಾನ ಕೊಟ್ಟು ಗಮನವಿಟ್ಟು ಅವರನ್ನು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಅಸಡ್ಡೆ ಮಾಡುವುದು, ಉದಾಸೀನತೆಯನ್ನು ನಡೆದುಕೊಳ್ಳುವುದು, ಏನಾದರೂ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪಿಸಿಕೊಂಡು ರೇಗುವುದು, ಈ ರೀತಿಯಲ್ಲಿ ಮಾಡಬಾರದು. ಎಚ್ಚರ! ಏಕೆಂದರೆ ವಯೋವೃದ್ಧರಿಗೆ ತೊಂದರೆ ಕೊಟ್ಟಲ್ಲಿ ಸಾಕ್ಷಾತ್ ಶನಿ ಮಹಾರಾಜನು ಸಹ ತೊಂದರೆ ಕೊಟ್ಟವರು. ಹೇಗಿರುವನು? ಶನೇಶ್ವರನು ಮಹಾರಾಜನ ವೃದ್ಧಾಪ್ಯದಲ್ಲಿ ಕಾರಕತ್ವ ಗುಣ ಹೊಂದಿರುವವನಾಗಿದ್ದಾನೆ. ಹಿರಿಯರಿಗೆ ಅವಮಾನಿಸುವುದನ್ನು ಯಾವ ಕಾರಣದಿಂದಲೂ ಅವನು ಸಹಿಸಲ್ಲ. ಅದರಿಂದ ದೊಡ್ಡವ್ರನ್ನ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಇರಲಿ, ಅವ್ರನ್ನ ಅವಮಾನಿಸೋದಾಗಲಿ, ಅವ್ರಿಗೆ ಎದುರುತ್ತು ಉತ್ತರ ಕೊಟ್ಟೋದಾಗಲಿ, ನನಗೆ ಗೊತ್ತಿದೆ ಅನ್ನೋದಾಗಲಿ, ನಿನಗೇನೇ ಗೊತ್ತಿದ್ರು, ನೀನೇನೇ ಓದಿರು, ಆದರೆ ಅವ್ರ ಮುಂದೆ ನೀನೇನೂ ಅಲ್ಲ. ಅವ್ರು ನಿನ್ನ ಎತ್ತು ಒತ್ತು ಎಲ್ಲ ಸಾಕಿರ್ತಾರೆ. ಅವರ ಮುಂದೆ ಅವರು ಗೊತ್ತಾಯ್ತಾ, ಅವರ ಒಂದು ನಡವಳಿಕೆ ಹೇಗೆ ಒಳ್ಳೆ ರೀತಿ ಹೇಗಿರುತ್ತೋ ಅದನ್ನು ನಡೆಯೋದನ್ನು ಕಲಿ. ಅವ್ರು ಹೇಳುತ್ತೀರ ಯಾವ ಥರ ಹೇಳ್ತಾರೋ ಒಳ್ಳೆಯದನ್ನು ಅದನ್ನು ಮಾಡೋದನ್ನು ನಾವು ಕಲ್ತ್ಕೋಬೇಕು. ಗೊತ್ತಾಯ್ತಾ? ಸಾಧ್ಯವಾದಷ್ಟು ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಇರಲಿ ಅವರೊಂದಿಗೆ ಪ್ರೀತಿಯಿಂದ ನಮ್ರತೆಯಿಂದ ಮಾತನಾಡಿಸಬೇಕು. ನಾವು ಅವರ ಆಶೀರ್ವಾದ ನಾವು ಪಡ್ಕೊಳ್ಬೇಕು. ಅವಾಗೇನಾಗತ್ತೆ? ನಿಮಗೂ ಒಳ್ಳೆಯದಾಗತ್ತೆ, ನಿಮ್ಮ ಸಂತಾನಕ್ಕೂ ಒಳ್ಳೆಯದಾಗತ್ತೆ, ನಿಮಗೆಲ್ಲರಿಗೂ ಒಳ್ಳೆಯದಾಗತ್ತೆ. ಹೆಂಡ್ತಿ ಬಂದ ತಕ್ಷಣನೇ ತಂದೆ ತಾಯಿನ ಬಿಟ್ಬಿಡೋದಲ್ಲ. ಹೆಂಡ್ತಿ ಹೇಳ್ದಾಗೆ ಕೇಳಬಾರ್ದು ಅಂತಲ್ಲ, ಹೆಂಡ್ತಿ ಮಾತು ಕೇಳಿ. ಆದರೆ ತಂದೆ ತಾಯಿಗಳನ್ನ ಕೊನೆಗಳಿಸೋದನ್ನು ಮಾಡಬೇಡಿ. ತಂದೆ ತಾಯಿ ಹಿರಿಯೋರ್ನ ಅಜ್ಜ ಅಜ್ಜಿ ನೀವು ಎಷ್ಟು ಅಕ್ಕರೆಯಿಂದ ನೋಡ್ಕೊತೀರೋ, ಎಷ್ಟು ಅವ್ರ ಪ್ರೀತಿ ವಿಶ್ವಾಸ ಪಡ್ಕೊತೀರೋ ಅಷ್ಟು ಆಶೀರ್ವಾದ ಪಡ್ಕೊತೀರಾ. ಎಷ್ಟು ಅವ್ರನ್ನ ಹೀಯಾಳಿಸ್ತೀರೋ, ಅವ್ರನ್ನೇನು ಎದುರುತ್ತರ ಕೊಡ್ತೀರೋ, ಅವ್ರು ಶಾಪ ಹಾಕ್ತಾರೋ ಅಷ್ಟು ಶಾಪ ನಿಮಗೆ ತಗಲುತ್ತೆ. ಅದರಿಂದ ಹಾಗೆ ಮಾಡಬೇಡಿ. ಅವರ ಒಂದು ಒಳ್ಳೆಯ ರೀತಿನ ಬಳಸ್ಕೊಂಡು ಅವ್ರನ್ನ ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಂಡು ಅವರ ಆಶೀರ್ವಾದ ನೀವು ಎಷ್ಟು ಪಡ್ಕೊತೀರೋ ಅಷ್ಟು ಒಳ್ಳೆಯದಾಗತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/7/2026 ಶನಿವಾರ, ಶ್ರೀ ಫಲಾಭವನಾಮ ಸಂವತ್ಸರ, ಉತ್ತರಾಯಣ, ನಿಜ ಜ್ಯೇಷ್ಠ ಕೃಷ್ಣ ಪಕ್ಷ, ತಿಥಿ ಚೌತಿ, ಬೆಳಿಗ್ಗೆ 9:30, ನಕ್ಷತ್ರ ಧನಿಷ್ಠ, ಹಗಲು 11:30, ಮಳೆ ಆರಿದ್ರೆ 4ನೇ ಪಾದ, ರಾಹುಕಾಲ 9:15ರಿಂದ 10:57, ಗುಳಿಕ ಕಾಲ 6:03ರಿಂದ 7:39, ಯಮಗಂಟ ಕಾಲ 2:03ರಿಂದ 3:39. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.